ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಳ್ರಿ ನಿಮ್ ಊರಲ್ಲಿ ರೋಡ್ ಯಾವ ತರ ಇದೆ? ಸರ್ ರೋಡ್ ಈಗ ಕನಿಷ್ಠ ಅಂದ್ರೆ ಒಂದ್ 5-6 ವರ್ಷದಿಂದ ರೋಡ್ ಕೆಟ್ಟೋಗಿದೆ ಸರ್. ರೋಡ್ ಕೆಟ್ಟೋಗಿದೆ. ರೋಡ್ ಟೆಂಡರ್ ಆಗಿದೆ ಅಂತ ಹೇಳಿದರೆ, ಟೆಂಡರ್ ಆಗಿದೆ ಬಿಟ್ಟಿದೆ ಗೊತ್ತಿಲ್ಲ, ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ. ಇನ್ನೇನು ಶೀಘ್ರದಲ್ಲಿ ಇದು ರೋಡಿನ ಸಮಸ್ಯೆಯನ್ನು ಬಗೆಹರಿಸಬೇಕು. ಬಗೆಹರಿಸಲಿಲ್ಲ ಚಲ್ಲಾಪುರದ ಗ್ರಾಮದ ವತಿಯಿಂದ ಆಗಿರ್ಬೋದು, ಇದು ಏನು ಸೂಗೂರ್ ಪಂಚಾಯತಿ ಬರುತ್ತಾ, ಸೂಗೂರ್ ಪಂಚಾಯತ್ 8 ಹಳ್ಳಿಗೆ ಸಮಸ್ಯೆ ಅದ. ಇದು ಚಲ್ಲಾಪುರದ ಒಂದೇ ಸಮಸ್ಯೆ ಅಲ್ಲ, ಸೂಗೂರಲ್ಲಿ ಬರ್ತಕ್ಕಂಥ 8 ಹಳ್ಳಿ ಸಮಸ್ಯೆ. ಈ ಸಮಸ್ಯೆಯನ್ನು ಇದು ಏನು 8 ಹಳ್ಳಿಯಿಂದ ಸುರಪುರ ಕೇಂದ್ರ ಅದ ನಮ್ಮ ತಾಲೂಕವರೆಗೆ ಈ ರೋಡ್ ಕೆಟ್ಟೋಗಿದೆ. ಅನೇಕ ಏರಿಯಾಗಳು ರೋಡ್ ಮೇಲೆ ಆಗಿದ್ದಾವೆ. ಅನೇಕ ಹೋಗ್ತಕ್ಕಂಥ ಸರ್ಕಾರ ದವಾಖಾನೆಗೆ ಹೋಗ್ತಕ್ಕಂಥ ಪೇಷಂಟ್ಗಳು ಸತ್ತು ಹೋಗಿದ್ದ ಉದಾಹರಣೆಗಳು ನಮ್ಮಲ್ಲಿದೆ. ಬಟ್ ಏನು ಸ್ಕೂಲ್ ಮಕ್ಕಳು ವ್ಯಾನ್ ಅಲ್ಲಿ ಹೋಗ್ತಾ ಇದ್ರು, ಗೌರ್ಮೆಂಟ್ ಬಸ್ ಅಲ್ಲಿ 3-4 ಸಾರಿ ಬಸ್ ಬಿದ್ದದ್ದು ಉದಾಹರಣೆ ಇದೆ ನಮ್ಮಲ್ಲಿ. ಯಾಕಂದ್ರೆ ಇದ್ರ ಬಗ್ಗೆ ಪೇಪರ್ ಸ್ಟೇಟ್ಮೆಂಟ್ ಇದೆ, ಅಧಿಕಾರಿಗಳು ನೋಡ್ಬೋದು. ಅಧಿಕಾರಿಗಳಿಗೆ ಮೈ ಚರ್ಮ ದಪ್ಪಾಗಿದೆ, ಅದು ಸ್ವಲ್ಪ ಬಿಡಿಸ್ಬೇಕಾಗಿದೆ ಜನಗಳು. ಯಾಕಂದ್ರೆ ಚರ್ಮ ದಪ್ಪಾದ್ರಿಂದ ಏನು ಗೊತ್ತಾಯ್ತಲ್ಲ, ಮಾತ್ರ ಪೆಟ್ರೋಲ್ ಬರ್ತಲ್ಲ. ಅಧಿಕಾರಿಗಳು ತಮ್ಮ ಮನೆ ಸಮಸ್ಯೆ ಆದ್ರೆ ಗೊತ್ತಾಗ್ತಿತ್ತು, ತಮ್ಮ ಹೆಂಡ್ರ ಮಕ್ಕಳು ರೋಡ್ ಮೇಲೆ ಹಡಲು ಗೊತ್ತಾಗ್ತಿತ್ತು. ಯಾಕಂದ್ರೆ ಇದು ರೋಷವಾದ ಮಾತು. ಯಾಕಂದ್ರೆ ಅಧಿಕಾರಿಗಳು ಮಣ್ಣು ತಿಂತಾರೋ ಏನು ಬೇರೆ ತಿಂತಾರೋ ಗೊತ್ತಾಗ್ತಾ ಇಲ್ಲ ನಂಗೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಚಂದ್ರಾಪುರದ ಬಗ್ಗೆ ತಿರುಗಿ ನೋಡ್ರಿ. ನೀವು ಅಧಿಕಾರ ಮಾಡೋದು ಅಧಿಕಾರಿಗಳಾಗಿರ್ಬೋದು, ನಿಮ್ಗೆ ಗೌರ್ಮೆಂಟ್ ನೌಕರಿ ಸ್ಯಾಲ್ರಿ ಕೊಡ್ತದಂದ್ರೆ ಸ್ವಲ್ಪ ಜನರ ಸಮಸ್ಯೆಯನ್ನು ಬಗೆಹರಿಸ ಕೊಟ್ಟಿರ್ತದ ಹೊರತಾಗಿ ಎಸಿ ರೂಮ್ ಅಲ್ಲಿ ಕುಂತು ಮಾತಾಡೋದು ದೊಡ್ಡದಲ್ಲ. ಅಧಿಕಾರಿಗಳು ಚಲ್ಲಾಪುರದ ಇಒ ಆಗಿರ್ಬೋದು, ಸಿಒ ಆಗಿರ್ಬೋದು, ಪಿಡಿಒ ಆಗಿರ್ಬೋದು, ಇವರೆಲ್ಲರೂ ಸ್ವಲ್ಪ ಗ್ರಾಮದ ಕಡೆಗೆ ತಿರುಗಿ ನೋಡ್ಬೇಕಾಗಿ ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ನಿ. ಇದೇನು ಮಾಡಲ್ಲ ಅಂದ್ರೆ ಶೀಘ್ರದಲ್ಲಿ ಹೋರಾಟ ಸಹ ಇದ್ರ ಬಗ್ಗೆ ಹಮ್ಮಿಕೊಳ್ತಿದ್ವಿ ಅಂತ ನಾ ಹೇಳಕ್ಕೆ ಕರೆ ನೀಡ್ತಾ ಇದ್ನಿ. ಸರ್ ಒಂದ್ ನಿಮಿಷ, ಈ ರೋಡ್ ಎಷ್ಟು ವರ್ಷದಿಂದ ಇದೆ ತರ ಇದು ಒಂದ್ ಸ್ವಲ್ಪ ಹೇಳ್ತಾರೆ ಸರ್? ಸರ್ ಇದೇನ್ ರೋಡ್ ಈ ಕನಿಷ್ಠ ಅಂದ್ರೆ 7-8 ವರ್ಷದಿಂದ ಈ ರೋಡಿನ ಸಮಸ್ಯೆ ಇದೆ. ಈ ರೋಡಿನ ಸಮಸ್ಯೆ ಸಹ ಚಿತ್ರಗಳು, ವಿಡಿಯೋಗಳು ಎಲ್ಲವನ್ನೂ ಡಿಸಿ ಸರ್ಗೆ ಮೇಡಮ್ ಅವರಿಗೆ ಒಂದ್ಸಾರಿ ಮಾತಾಡಿದ್ದೆ ನಾನು. ಎಲ್ಲರಿಗೂ ಹಾಕಿದ್ದೀನಿ, ಇದ್ರ ಬಗ್ಗೆ ಕೇರೇ ಅಂದಿಲ್ಲ. ಬಟ್ ಮುಂದಿನ ದಿನಮಾನಗಳಲ್ಲಿ ಇದ್ರ ಬಗ್ಗೆ ಕೇರ್ ತಗೊಳ್ಳಿಲ್ಲ ಅಂದ್ರೆ ಏನ್ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಮತ್ತು ಚನ್ನಪುರದ ಗ್ರಾಮಸ್ಥರಿಗೆ ಒಂದು ಘರ್ಷಣೆ ಆಗುತ್ತದೆ. ಹುಷಾರಾಗಿ ಅಂತ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಸರ್ ಇಷ್ಟೊತ್ತು ನಮ್ ಜೊತೆ ಮಾತಾಡೋದು ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್ ಸರ್. ಸರ್ ಮತ್ತೆ ಯಾರಾದ್ರು ಸರ್ ನೀವು? ಸರ್ ನಮಸ್ಕಾರ. ನಮಸ್ಕಾರ ಸರ್, ಜೈ ಹಿಂದ್. ಹೇಳ್ರಿ ನಿಮ್ ಊರಲ್ಲಿ ರೋಡ್ ತುಂಬಾ ಅಂದ್ರೆ ತುಂಬಾನೇ ತೊಂದರೆ ಇದೆ. ಇಲ್ಲಿಂದ